ಅಮೆರಿಕ ನಾಗರಿಕರಾಗಲು ಕೂಡಿ ಬಂತು ಸುವರ್ಣಾವಕಾಶ. ನಿಮ್ಮ ಬಳಿ 43 ಕೋಟಿ ಇದ್ರೆ ನೀವೇ ಅಮೆರಿಕ ಬಾಸ್. ಅಮೆರಿಕ ಅದೆಷ್ಟೋ ಜನರ ಕನವರಿಕೆ, ವಿಶ್ವದ ಬಹುತೇಕ ದೇಶವಾಸಿಗಳ ಕನಸಿನ ನೆಲೆ. ಉದ್ಯೋಗಕ್ಕಾಗಿ ಪ್ರತಿ ವರ್ಷ ಲಕ್ಷಾಂತರ ಜನ ಗುಳೆ ಹೋಗುವ ದೇಶವೇ ಅಮೆರಿಕ. ಹೀಗೆ ಹೋಗಿ ದುಡಿದು ವಾಪಸ್ ಬರುವ ಮನಸ್ಸು ಯಾರಿಗೆ ತಾನೇ ಇರುತ್ತೆ ಹೇಳಿ? ಕಷ್ಟಪಟ್ಟು ದುಡಿದಿದ್ದೀವಿ, ನಾವು ಇಲ್ಲೇ ಇದ್ದು ಬಿಡ್ತೀವಿ ಅಂದ್ರೆ ಬಿಟ್ಬಿಡ್ತಾರಾ? ನೋ, ಚಾನ್ಸೇ ಇಲ್ಲ. ಬಂದ್ ಕೆಲಸ ಮುಗ್ದಿದ್ರೆ ಗಂಟು ಮೂಟೆ ಕಟ್ಟು ರೈಟ್ ಹೇಳು ಅಂತಾರೆ. ಅಲ್ಲಿಗೆ ಅಮೆರಿಕ ನಿವಾಸಿಯಾಗುವ ನಿಮ್ಗಳ ಕನಸು ಖತಮಾದ ಹಾಗೆ. ಬಟ್ ಈಗ ಕಾಲ ಬದಲಾಗಿದೆ. ನೀವು ಅನಾಯಾಸ ಅಮೆರಿಕ ನಿವಾಸಿಯಾಗ್ಬಿಡಬಹುದು. ಹೇಗೆ ಅಂತ ಹೇಳ್ತೀವಿ ಬನ್ನಿ. ಅಮೆರಿಕದಲ್ಲಿ ಕಾಸಿದ್ದವನೇ ಬಾಸು. 43 ಕೋಟಿ ಕೊಡಿ, ಪೌರತ್ವ ಗಿಟ್ಟಿಸಿ, ಆಫರ್ಸ್ ಎಕ್ಸ್ಪೈರ್ಸ್ ಸೂನ್ ಅನ್ನುವ KGF ಡೈಲಾಗ್ ನಿಜಕ್ಕೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪಾಲಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಟ್ರಂಪ್ ಸಾಹೇಬ್ರು ಕೊಟ್ಟಿರುವ ಈ ಆಫರ್ ನಿಜಕ್ಕೂ ಅಂಥದ್ದೇ ಆಗಿದೆ. ನೀವು ಅಮೆರಿಕ ಪ್ರಜೆಯಾಗಬೇಕು ಅಂದ್ರೆ ನಿಮ್ಮ ಜೇಬಲ್ಲಿ 43 ಕೋಟಿ ಇದ್ರೆ ಸಾಕು. ಹೌದು, ಅಮೆರಿಕದಲ್ಲಿ ಅನ್ಯ ದೇಶಗಳಿಂದ ಬಂದಿರೋರು 43 ಕೋಟಿ ಹೂಡಿಕೆ ಮಾಡಿದ್ರೆ ಅಂಥವರಿಗೆ ಸ್ಪೆಷಲ್ ಆಗಿ ಆ ದೇಶದ ಪೌರತ್ವವನ್ನ ದಾರೆ ಎರೆಯಲಾಗುತ್ತೆ. ಉದ್ಯೋಗ ಸೃಷ್ಟಿ ಹೆಸರಲ್ಲಿ ಹೂಡಿಕೆಗೆ ಉತ್ತೇಜನ. ಗೋಲ್ಡ್ ಕಾರ್ಡ್ ರಿಲೀಸ್ ಮಾಡಿದ ಡೊನಾಲ್ಡ್ ಟ್ರಂಪ್ 43 ಕೋಟಿಯ ಹೂಡಿಕೆ ಮಾಡಿ ಪೌರತ್ವ ಪಡೆಯಿರಿ ಆಫರ್ ಅನ್ನ ಕಳೆದ ಫೆಬ್ರವರಿಯಲ್ಲಿಯೇ ಅನೌನ್ಸ್ ಮಾಡಲಾಗಿತ್ತು. ಆದರೆ ಗುರುವಾರವಷ್ಟೇ ಇದನ್ನ ಅಧಿಕೃತವಾಗಿ ಲಾಂಚ್ ಮಾಡಲಾಗಿದೆ. ಖುದ್ದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಸ ಗೋಲ್ಡ್ ಕಾರ್ಡ್ ರಿಲೀಸ್ ಮಾಡಿ ಹೂಡಿಕೆದಾರರಿಗೆ ರತ್ನ ಗಂಬಳಿ ಹಾಸಿ ಸ್ವಾಗತಿಸಿದ್ದಾರೆ. ನೂತನ ಗೋಲ್ಡ್ ಕಾರ್ಡ್ನಲ್ಲಿ ತಮ್ಮದೇ ಭಾವಚಿತ್ರವನ್ನು ಟ್ರಂಪ್ ಮುದ್ರಿಸಿರೋದು ವಿಶೇಷ. ಇನ್ನು ನೂತನ ಗೋಲ್ಡ್ ಕಾರ್ಡ್ ಅಮೆರಿಕದ ವಾಸಿಗಳಿಗೆ ಸಿಗುವ ಎಲ್ಲಾ ಸವಲತ್ತುಗಳನ್ನು ಕರುಣಿಸಲಿದೆ. EB-5 ವೀಸಾಗೆ ಪರ್ಯಾಯವಾಗಿ ಗೋಲ್ಡ್ ಕಾರ್ಡ್. 1990ರಲ್ಲಿ ಅಮೆರಿಕ ಹೂಡಿಕೆದಾರರನ್ನ ಆಕರ್ಷಿಸಲು EB-5 ವೀಸಾವನ್ನ ಪರಿಚಯಿಸಿತ್ತು. $1 ಮಿಲಿಯನ್ ಹೂಡಿಕೆ ಮಾಡಿದವರಿಗೆ ಈ ವೀಸಾ ನೀಡಲಾಗ್ತಾ ಇತ್ತು. ಆದ್ರೀಗ ಅದನ್ನೇ ಮತ್ತಷ್ಟು ದುಬಾರಿ ಮಾಡಿರುವ ಟ್ರಂಪ್ 2025ಕ್ಕೆ ಅನ್ವಯವಾಗುವಂತೆ ಬರೋಬ್ಬರಿ $5 ಮಿಲಿಯನ್ ಅಂದ್ರೆ 43 ಕೋಟಿ ಕೊಡಿ ನಮ್ಮ ದೇಶದ ಪ್ರಜೆಯಾಗಿ ಅಂತಿದ್ದಾರೆ. ಈ ಹಿಂದೆ EB-5 ವೀಸಾವನ್ನ 4500 ಜನರಿಗೆ ನೀಡಲಾಗಿತ್ತು. ಇದೀಗ 43 ಕೋಟಿ ನೀಡಿ ಅದೆಷ್ಟು ಮಂದಿ ಪೌರತ್ವ ಪಡಿತಾರೆ ಅನ್ನೋದು ಈಗಿರುವ ಪ್ರಶ್ನೆ. ಹಾಗಾದ್ರೆ ನಿಮ್ಮ ಹತ್ರ 43 ಕೋಟಿ ಇದ್ರೆ ಇವತ್ತೇ ಅಮೆರಿಕ ವಿಮಾನ ಹತ್ತೋಕೆ ರೆಡಿಯಾಗಿ.